ಈ ಮಂಗಳೂರು ಮಂಡಲದ ವತಿಯಿಂದ ನಮ್ಮ ಜಿಲ್ಲಾಡಳಿತದ ಒಂದು ಕ್ರಮದಿಂದಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸ್ಥಗಿತವಾಗಿ ಕಾರ್ಮಿಕರ ಜೀವನ ಅಸ್ತವ್ಯಸ್ತವಾಗಿದೆ. ಈ ದೃಷ್ಟಿಕೋನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಸಮಿತಿಯ ನಿರ್ದೇಶನದಂತೆ ಒಂದು ಉಗ್ರ ಪ್ರತಿಭಟನೆಯನ್ನು ನಮ್ಮ ಮಂಗಳೂರು ಮಂಡಲದ ವತಿಯಿಂದ ನಡೆಯಲಿಕ್ಕಿದೆ. ಈ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಹಾಗೆ ನಮ್ಮ ನಾಯಕರಾದಂಥ ಜಗದೀಶ್ ಹಾಲು ಅವರು ಕುವೆತಬಲ್ಲಿದ್ದಾರೆ. ಹಾಗೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಹುಲಿದೊಟ್ಟು ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಯಾನಂದ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯ ಸಂಚಾಲಕರು ಮತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರವಿರೈ ಪಜೀರ್ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಬೆದ್ರೊಳಕಿದ್ದಾರೆ. ಇವರನ್ನು ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಮಾಧ್ಯಮ ಮಿತ್ರರೆಲ್ಲರನ್ನು ಸ್ವಾಗತಿಸುತ್ತಾ ಮುಂದೆ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಜಗದೀಶ್ ಹಾಲು ಅವರು ತೆಗೆದುಕೊಳ್ಳಲಿದ್ದಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ಹಾಲು ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಕಳೆದ ಒಂದು ತಿಂಗಳಿನಿಂದ ಈಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆಂಪು ಕಲ್ಲಿನ ಕೋರೆ ಹಾಗೂ ಮರಳು ಸಂಪೂರ್ಣ ಸ್ಥಗಿತಗೊಂಡು ಈ ಭಾಗದಲ್ಲಿ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾಮಗಾರಿ ಕೆಲಸ ಕಾರ್ಯ ಮಾಡುವವರಿಗೆ ತುಂಬ ಕಷ್ಟವಾಗಿದೆ. ಸರ್ಕಾರದ ಒಂದು ಈ ನಿಯಮಾವಳಿಯಿಂದ ಈ ತೊಂದರೆ ನಮಗೆ ಆಗಿದೆ. ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 257 ಕೆಂಪು ಕಲ್ಲಿನ 3Aಯಲ್ಲಿ ಪರವಾನಗಿ ಇತ್ತು. ಈಗ ಊರ್ಜಿತವಾಗಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿಗಾಗಿ ಕೇವಲ 4 ಪರವಾನಗಿ ಮಾತ್ರ ಇದೆ. ಯಾಕಂತ ಹೇಳಿದರೆ ಕಳೆದ 1924ನೇ ಇಸ್ವಿಯಲ್ಲಿ ಈ 3A ಪರವಾನಗಿಯಲ್ಲಿ ಒಂದು ನಿಯಮಾವಳಿಯನ್ನು ರಾಜ್ಯ ಸರ್ಕಾರ ತಂದ ಕಾರಣ ಈ 3Aಯ ಪರವಾನಗಿ ಈಗ ಯಾವುದೇ ಆಗ್ತಾ ಇಲ್ಲ. ಈ ಹಿಂದೆ 3A ಪರವಾನಗಿಗೆ 1 ಟನ್ ಮುರ ಇಟ್ಟಿಗೆಗೆ ನಮ್ಮ BJP ಸರ್ಕಾರ ಇದ್ದಾಗ ಕೇವಲ 72 ರೂಪಾಯಿ ರಾಜ್ಯಧನ ಇತ್ತು. ಈಗ 1 ಟನ್ ಮುರ ಇಟ್ಟಿಗೆಗೆ 2D ಇನ್ಕ್ಲೂಡ್ ಮಾಡಿ 282 ರೂಪಾಯಿ ರಾಜ್ಯಧನ ಇದೆ. ಹಾಗೂ ನಮ್ಮ ಪಕ್ಕದ ರಾಜ್ಯವಾದ ಕೇರಳದಲ್ಲಿ ಕೇವಲ 32 ರೂಪಾಯಿ ರಾಜ್ಯಧನ ಇದೆ. ಕೇರಳ ರಾಜ್ಯಕ್ಕಿಂತ ಸುಮಾರು 9 ಪಟ್ಟು ಜಾಸ್ತಿ ಈ ಭಾಗದಲ್ಲಿ ರಾಜ್ಯಧನ ಇದ್ದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡು ಇರುವಂಥ ರಾಜ್ಯ ಕೇರಳ. ಇಲ್ಲಿಂದ ದಿನಕ್ಕೆ ಸುಮಾರು 25,000ಕ್ಕಿಂತ ಜಾಸ್ತಿ ಟನ್ ಕೆಂಪು ಮುರ ಇಟ್ಟಿಗೆ ನಮ್ಮ ಮಂಗಳೂರು ನಗರಕ್ಕೆ ಬರ್ತಾ ಇದ್ದು, ಅವರೊಟ್ಟಿಗೆ ಪೈಪೋಟಿ ಮಾಡಿ ನಮಗೆ ಇಷ್ಟೊಂದು ತೆರಿಗೆಯನ್ನು ಕಟ್ಟಿ ಈ ವ್ಯವಹಾರವನ್ನು ನಡೆಸಲು ಕಷ್ಟವಾಗಿದೆ. ರಾಜ್ಯ ಸರ್ಕಾರ ಇಷ್ಟೊಂದು ತೆರಿಗೆಯನ್ನು ವಿಧಿಸುವಾಗ ಇಲ್ಲಿಯ ಜನಸಾಮಾನ್ಯರ ಕಷ್ಟವನ್ನು ಅರಿಯದೆ ಈ ರೀತಿ ಒಂದು ತೆರಿಗೆಯನ್ನು ದುಪ್ಪಟ್ಟುಗೊಳಿಸಿ ನಮಗೆ ತೊಂದರೆಯನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದರೆ ಒಂದು 3Aಯಲ್ಲಿ ಪರವಾನಗಿಯನ್ನು ಪಡೆಯಬೇಕಾದರೆ ತುಂಬ ಕಷ್ಟ ಇದೆ. ಒಂದು 50 ಸೆನ್ಸ್ ಜಾಗದಲ್ಲಿ ಮುರ ಇಟ್ಟಿಗೆಯ 3A ಪರವಾನಗಿ ಪಡೆಯುವಂಥ ಒಬ್ಬ ಉದ್ಯಮಿ ಪ್ರಥಮವಾಗಿ ಆ ಜಾಗದ 50 ಸೆನ್ಸ್ ಜಾಗೆಯ ಪ್ಲಾಟಿಂಗ್ ನಕ್ಷೆಯನ್ನು ಸಲ್ಲಿಸಬೇಕು. ಹಾಗೂ ಆ ಜಾಗಕ್ಕೆ ಸಂಬಂಧಪಟ್ಟಂಥ RTC ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಯನ್ನು ಗಣಿ ಇಲಾಖೆಗೆ ಸಲ್ಲಿಸಿದಾಗ ಅವರು ಬಂದು ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಅದರ 4 ಮೂಲೆಯ ಮಣ್ಣನ್ನು ತೆಗೆದು ಅದನ್ನು ಪರಿಶೀಲಿಸಲು ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿಕೊಡ್ತಾರೆ. ಅಲ್ಲಿ 20% ಜಾಸ್ತಿ ಯಾವುದೇ ಖನಿಜಾಂಶ ಇಲ್ಲ ಎಂದು ದೃಢಪಟ್ಟ ನಂತರ ನಮಗೆ ಒಂದು ಕಂದಾಯ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರ ಹಾಗೂ ಕೃಷಿ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರವನ್ನು ಪಡೆದ ನಂತರ
ಸ್ಥಳ ಪರಿಶೀಲನೆ ಮಾಡಿ ಜಾಗದಲ್ಲಿ GPS ಅನ್ನು ಅಳವಡಿಸಿ ಆನಂತರ ನಮಗೆ ಪರವಾನಗಿಯನ್ನು ನೀಡಬೇಕಾದರೆ ನಾವು ಸುಮಾರು 2000 ಮೆಟ್ರಿಕ್ ಟನ್ ಒಂದು ಮುರ ಇಟ್ಟಿಗೆ ಅಲ್ಲಿ ಸಿಗಬಹುದು ಎಂಬ ಅಂದಾಜನ್ನು ಅಲ್ಲಿಯ ಗಣಿ ಇಲಾಖೆ ಅಧಿಕಾರಿಗಳು ಅದನ್ನು ಒಂದು ಅಂದಾಜು ಮಾಡಿ ಅದಕ್ಕೆ ಸುಮಾರು 70%ಗಿಂತ ಮೊದಲೇ ನಮ್ಮಲ್ಲಿ ಆ ಹಣವನ್ನು ಪಾವತಿ ಮಾಡಲಿಕ್ಕೆ ಹೇಳ್ತಾರೆ. ಅಂತೇಳಿದರೆ ಒಂದು 50 ಸೆನ್ಸಿಗೆ ಸುಮಾರು 3,75,000 ರೂಪಾಯಿಯನ್ನು ಮುರ ಇಟ್ಟಿಗೆ ತೆಗೆಯುವ ಮೊದಲೇ ಅಲ್ಲಿ ಕಟ್ಟಲಿಕ್ಕೆ ಹೇಳ್ತಾರೆ. ಇಷ್ಟೊಂದು ಹಣವನ್ನು ಕಟ್ಟುವುದಲ್ಲದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಯನ್ನು ಮಾಡಲು ತುಂಬಾ ಕಷ್ಟ ಹಾಗೂ ಸಮಯವನ್ನು ತೆಗೆದುಕೊಳ್ತದೆ. ಇಷ್ಟೆಲ್ಲ ಮಾಡಿ ಮುರ ಇಟ್ಟಿಗೆ ತೆಗೆಯಲು ಪ್ರಾರಂಭ ಮಾಡಿದಾಗ ಅದರಲ್ಲಿ ಉತ್ತಮ ಗುಣಮಟ್ಟದ ಮುರ ಇಟ್ಟಿಗೆ ಸಿಗ್ತದೆ ಎಂಬುದು ಯಾವುದೇ ಭರವಸೆ ಇಲ್ಲ. ಹೀಗಾಗಿ ಇಷ್ಟೊಂದು ದಾಖಲೆಯನ್ನು ಸಮರ್ಪಣೆ ಮಾಡಿ ಅಲ್ಲಿಗೆ ಮುಂಗಡವಾಗಿ ರಾಜಧನವನ್ನು ಸಮರ್ಪಣೆ ಮಾಡಿ ಮುರ ಇಟ್ಟಿಗೆಯನ್ನು ತೆಗೆಯಬೇಕಾದ್ರೆ ಅಲ್ಲಿ ಆ ಉತ್ತಮವಾದ ಗುಣಮಟ್ಟದ ಮುರ ಇಟ್ಟಿಗೆ ಸಿಗಲಿಲ್ಲ ಆದ್ರೆ ಆ ಒಂದು ಉದ್ಯಮಿಗೆ ತುಂಬಾ ನಷ್ಟವಾಗಿ ಅವನು ಜೀವನ ನಡೆಸುವುದೇ ಕಷ್ಟ ಆಗಿದೆ. ಹಾಗಾಗಿ ನಾವು ಕಳೆದ 1 ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂತ ಗಣಿ ಇಲಾಖೆಯ ನಮ್ಮ ಸಚಿವರಿಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆಂಗಳೂರಿಗೆ ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ದು ಈ 3A ಪರವಾನಗಿಯನ್ನು ಕೂಡಲೇ ಸರಳೀಕರಣ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಈ ಭೂಪ್ರದೇಶವು ಗುಡ್ಡಗಾಡು ಪ್ರದೇಶವಾಗಿ ಕೂಡಿದ್ದು ಇಲ್ಲಿ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಆ ಮುರ ಇಟ್ಟಿಗೆಯನ್ನು ತೆಗೆಯದೆ ಯಾವುದೇ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಮುರ ಇಟ್ಟಿಗೆ ತೆಗೆಯುವಂತ ಈ ಒಂದು 3A ಪರವಾನಗಿಯನ್ನು ಸರಳೀಕರಣ ಮಾಡಿಕೊಡಬೇಕೆಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೆವು. ಆದರೆ ಇದರ ಬಗ್ಗೆ ಯಾವುದೇ ಗಮನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳದೆ ಈ ಭಾಗದಲ್ಲಿ ಅದೆಷ್ಟು ಪರವಾನಗಿ ಇಲ್ಲದೆ ಮುರ ಇಟ್ಟಿಗೆ ವ್ಯವಹಾರ ನಡೆಯುತ್ತಿತ್ತು. ಹೀಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಪ್ರಾಮಾಣಿಕವಾಗಿ ಇಲ್ಲಿಯ ಒಂದು ಅಧಿಕಾರಿಗಳು ಬಂದಾಗ ಎಲ್ಲ ಮುರ ಇಟ್ಟಿಗೆಯ ಪರವಾನಗಿ ಇಲ್ಲದೆ ಯಾರು ಸಹ ಈ ವ್ಯವಹಾರ ನಡೆಸಬಾರದು ಎಂಬ ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಂಡಾಗ ಇಲ್ಲಿ ತಕ್ಷಣವಾಗಿ ನಮಗೆ ಮುರ ಇಟ್ಟಿಗೆ ಪರವಾನಗಿ ಸಿಗದೇ ಇಲ್ಲದ ಕಾರಣ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಂಡು ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಅಷ್ಟೇ ಅಲ್ಲದೆ ಇದನ್ನೇ ನಂಬಿಕೊಂಡು ಕೆಲಸ ಕಾರ್ಯ ಮಾಡುವಂತಾಗಿರ್ಬೋದು, ಹಾಗೆ ಬೀದಿ ಬದಿಯ ವ್ಯಾಪಾರಸ್ಥರಾಗಿರ್ಬೋದು, ರಿಕ್ಷಾ ಬಾಡಿಗೆಯವರು, ಹಾರ್ಡ್ವೇರ್ ಅಂಗಡಿನವರು, ಸಿಮೆಂಟ್ ಅಂಗಡಿಯವರಿಗೆ ಎಲ್ಲರಿಗೆ ತೊಂದರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಆರ್ಥಿಕ ವ್ಯವಸ್ಥೆಯೇ ಅಲ್ಲೋಲಕಲ್ಲವಾಗಿದೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಯಾವುದೇ ಉದ್ಯಮ ಕಂಪನಿಗಳಿಲ್ಲ. ಇಲ್ಲಿಯ ಜನಸಾಮಾನ್ಯರು ಕಟ್ಟಡ ಕೆಲಸಕ್ಕೆ ಮತ್ತು ಮೀನಿನ ಒಂದು ಉದ್ಯಮ ಮಾತ್ರ ಇಲ್ಲಿ ನಡೀತಾ ಇದ್ದು ಹೆಚ್ಚಿನವರು ಇದನ್ನೇ ಅವಲಂಬನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ. ಈಗ ಯಾರಲ್ಲೂ ಕೇಳಿದರೆ ಯಾರಲ್ಲಿಯೂ ವ್ಯಾಪಾರವಿಲ್ಲದೆ ತುಂಬಾ ಕಷ್ಟ ಆಗಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾಡದು ಸೋಮವಾರ ದಿವಸ ನಾವು ಬೃಹತ್ ಪ್ರತಿಭಟನೆಯನ್ನು ಎಲ್ಲ ತಾಲೂಕು ಕೇಂದ್ರದಲ್ಲಿ ಮಾಡುವುದೆಂದು ತೀರ್ಮಾನಿಸಿದ್ದೇವೆ. ಈ ತೀರ್ಮಾನಿಸಿದ್ದು ಇನ್ನು ಮುಂದಕ್ಕೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ, ಈ ಪ್ರತಿಭಟನೆಯಲ್ಲಿ ಬೇಡಿಕೆ ನಮ್ಮ ಭೂ ಮತ್ತು ವಿಜ್ಞಾನ ಇಲಾಖೆಯಲ್ಲಿ 3Aಯಲ್ಲಿ ಪರವಾನಗಿಯನ್ನು ಸಲ್ಲಿಸಿದಾಗ ಸಕಾಲದಲ್ಲಿ ಅಂದರೆ 21 ದಿವಸದಲ್ಲಿ ನಮ್ಮ ಅರ್ಜಿಯನ್ನು ವಿಲೇವಾರಿ ಮಾಡಬೇಕು. ಹಾಗೆ ಕೇರಳದ ಮಾದರಿಯಲ್ಲಿ ಇಲ್ಲಿಯೂ ಸಹ ರಾಜಧನವನ್ನು 32 ರೂಪಾಯಿಗೆ ನಿಗದಿಪಡಿಸಬೇಕು. ಹಾಗೆ ILMS ನಿಂದ ಮಣ್ಣು ಪರೀಕ್ಷೆಯನ್ನು ಮಾಡುವುದನ್ನು ರದ್ದುಪಡಿಸಬೇಕು. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಒಂದು 500ಕ್ಕಿಂತ ಜಾಸ್ತಿ ನಾವು ಮುರ ಇಟ್ಟಿಗೆಯ ಪರೀಕ್ಷೆಯನ್ನು ಮಾಡಿದಾಗ ಯಾವುದೇ ಇದರಲ್ಲಿ 20% ಜಾಸ್ತಿ ಕಣಿಯಾಂಶ ಇರುವುದು ಕಂಡು ಬಂದಿರುವುದಿಲ್ಲ. ಹಾಗೆಯೇ ಈಗಾಗಲೇ ನಮಗೆ 3Aಯ ಪರವಾನಗಿಯನ್ನು ನೀಡಿ ನಮಗೆ ಕೇವಲ 6 ತಿಂಗಳು ಸಮಯವನ್ನು ನೀಡುತ್ತಾರೆ, ಮತ್ತೆ 6 ತಿಂಗಳು ವಿಸ್ತರಣೆ ಮಾಡ್ತಾರೆ. ಆ 50 ಸೆನ್ಸ್ ಜಾಗದಲ್ಲಿ ಆ ಮುರ ಇಟ್ಟಿಗೆ ಅದರೊಳಗೆ ತೆಗಿಲಿಕ್ಕೆ ಆಗಲಿಲ್ಲ ಆದ್ರೆ ನಾವು ಕಟ್ಟಿದಂತ ಹಣ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಅನುಚಿತಗೊಂಡು ಮತ್ತೆ ಪ್ರಾರಂಭವಾಗಿ ಹೊಸದಾಗಿ ಮಾಡುವಂತಹ ನಿಯಮಾವಳಿಗಳಿದೆ. ಹಾಗಾಗಿ ಇದನ್ನು 24 ತಿಂಗಳವರೆಗೆ 3A ಪರವಾನಗಿ ಕೊಟ್ಟು 24 ತಿಂಗಳವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಬೇಕು. ಹಾಗೆ ನಾವು ಪರವಾನಗಿ ತೆಗೆದುಕೊಳ್ಳಲು ಮೊದಲು 60%ಗಿಂತ ಜಾಸ್ತಿ ರಾಜಧನ ಪಡೆಯುವುದನ್ನು ಅವರು ರದ್ದುಗೊಳಿಸಿ ನಾವು ಎಷ್ಟು ಮುರ ಇಟ್ಟಿಗೆ ತೆಗಿತೇವೋ ಅಷ್ಟಕ್ಕೆ ರಾಜಧನವನ್ನು ನಿಗದಿಪಡಿಸಬೇಕು.
ಹಾಗೆ ನಮಗೆ ಕಂದಾಯ ಇಲಾಖೆಯಿಂದ ಹಾಗೂ ಕೃಷಿ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರವನ್ನು ಪಡೆಯಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನಾವು ಸಲ್ಲಿಸಿದಾಗ ಹಾಗೆ GPS ಮುಖಾಂತರ RTC ನೋಡಿದಾಗ ಅದು ಪಟ್ಟಾ ಜಾಗ ಎಂದು ನಮಗೆ ಅದು GPS ಮುಖಾಂತರ ಗೊತ್ತಾಗುವ ಕಾರಣ ಮತ್ತೆ ಅದನ್ನು ನಿರೀಕ್ಷೇಪಣಾ ಪತ್ರ ಮತ್ತು ಕೃಷಿ ಇಲಾಖೆಯಿಂದ ಪಡೆಯುವುದು ಊರ್ಜಿತವಲ್ಲ. ಹಾಗಾಗಿ ಅದನ್ನು ರದ್ದುಪಡಿಸಬೇಕು. ಹಾಗೆ ನಮಗೆ 3Aಯಲ್ಲಿ ಈ ಪರವಾನಗಿಯನ್ನು ಪಡೆದಾಗ ಕೇವಲ 1.5 ಮೀಟರ್ ಮಾತ್ರ ಕಲ್ಲು ತೆಗೆಯಲು ಅವಕಾಶವನ್ನು ಕೊಡ್ತಾರೆ. ಇದನ್ನು 7 ಮೀಟರ್ವರೆಗೆ ವಿಸ್ತಾರ ಮಾಡಬೇಕೆಂದು ಎಲ್ಲ ಬೇಡಿಕೆಯನ್ನು ಇಟ್ಟು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಈ ಭಾಗದಲ್ಲಿರುವಂಥ ಎಲ್ಲ ಕೂಲಿ ಕಾರ್ಮಿಕರು, ಎಲ್ಲ ಈ ಭಾಗದಲ್ಲಿ ಕೆಲಸ ಮಾಡುವ ಜನಸಾಮಾನ್ಯರು ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕು. ಹಾಗೂ ರಾಜ್ಯ ಸರ್ಕಾರ ಈ ಎಲ್ಲ ವಿಷಯವನ್ನು ಗಮನದಲ್ಲಿ ಇರಿಸಿಕೊಂಡು ಈಗಾಗಲೇ ನಾವು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಈ ಮನವಿಯನ್ನು ಸಲ್ಲಿಸಿದ್ದು, ಅವರು ಕಳೆದ ವಾರದಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನು ಕರೆದಿದ್ದರು. ಹಾಗೆ ಸಭೆಯನ್ನು ಕರೆದಲ್ಲಿಯೂ ಸಹ ಅದು ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ. ಹಾಗಾಗಿ ಕೂಡಲೇ ಇದನ್ನು ಕಾರ್ಯಪ್ರವೃತ್ತವಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು, ಇಲಾಖೆಯವರು ಇದನ್ನು ನಾವು ಇಟ್ಟಂತ ಬೇಡಿಕೆಯನ್ನು ಗಮನದಲ್ಲಿರಿಸಿ ಕೂಡಲೇ 3A ಪರವಾನಗಿಯನ್ನು ಜಾರಿಗೊಳಿಸಿ ನಮಗೆ ಕೆಲಸ ಕಾರ್ಯ ಮಾಡಲು ಅವಕಾಶ ಮಾಡಿಕೊಟ್ಟು ಜನಸಾಮಾನ್ಯರ ಜೀವನೋಪಾಯಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕರ ಜೀವನಾಡಿಯಾಗಿರುವಂತಹ ಕೆಂಪುಗಲ್ಲು ಮತ್ತು ಹೊಯ್ಗೆಯು ಇತ್ತೀಚಿನ ಸುಮಾರು 1.5 ತಿಂಗಳಿನಿಂದ ಸ್ಥಗಿತಗೊಂಡಿದ್ದರಿಂದ ಕೆಲಸ ಕಾರ್ಮಿಕರ ಜೀವನ ನಾಯಿಪಾಡಂತಾಗಿದೆ. ಯಾರು ದಿನನಿತ್ಯ ಊಟ ಅನ್ನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಉದ್ಭವಿಸಿರುವುದು ಅತ್ಯಂತ ಶೋಚನೀಯ ಸಂಗತಿ. ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ಘಟಾನುಘಟಿ ರಾಜಕೀಯ ನಾಯಕರು ಕೂಡ ಇದ್ದು ಆ ಕೆಂಪುಗಲ್ಲು ಮತ್ತು ಹೊಯ್ಗೆಯನ್ನೊಂದು ಕಾನೂನು ಪ್ರಕಾರ ಸಕ್ರಮಗೊಳಿಸದಿರುವುದು ತುಂಬ ದುರದೃಷ್ಟಕರ ಸಂಗತಿ. ಕೆಂಪುಗಲ್ಲಂದರೆ ನಿಜವಾಗಿಯೂ ಒಂದು ಇಟ್ಟಿಗೆ. ಆ ಇಟ್ಟಿಗೆಗೆ ಇಂತಹ ಅನೇಕ ಕಷ್ಟಕರವಾದ ನಿಬಂಧನೆಗಳನ್ನು ಮಾಡಿ ಜನರಿಗೆ ಅದರ ಒಂದು ಪರವಾನಗಿ ಸಿಗದಂತೆ ಮಾಡಿರುವಂಥ ರಾಜ್ಯ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ. ನಿಜವಾಗಿಯೂ ಆ ಕೆಂಪು ಇಟ್ಟಿಗೆಯನ್ನು ಪಂಚಾಯತ್ ಮಟ್ಟದಲ್ಲಿ ನಮ್ಮ ಕಲ್ಲಿನ ಯಾರು ಉದ್ಯಮ ನಡೆಸ್ತಾರೋ ಅವರಿಗೆ ಸಿಗುವಂಥ ನಿಟ್ಟಿನಲ್ಲಿ ಆ ಪರವಾನಗಿಯನ್ನು ಸರಳೀಕರಣಗೊಳಿಸಿ ರಾಜಧನವನ್ನು ಆದಷ್ಟು ಕಡಿಮೆ ಮಾಡಿ ಎಲ್ಲ ರೀತಿಯ ಸಕ್ರಮವಾಗಿ ರಾಜಧನ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಸಂಗ್ರಹವಾದರೂ ಕೂಡ ನಮ್ಮ ಸರ್ಕಾರಕ್ಕೆ ದೊಡ್ಡ ಮೊತ್ತದ ಬೊಕ್ಕಸಕ್ಕೆ ದೊಡ್ಡ ಮೊತ್ತದ ಹಣ ಬರುತ್ತದೆ. ಇದೇ ರೀತಿ ರಾಜಧನವನ್ನು ಒಟ್ಟಾರೆ ಜಾಸ್ತಿ ಮಾಡಿ ಪರವಾನಗಿಯನ್ನು ಕೂಡ ನೀಡದೇ ಇದ್ದಲ್ಲಿ ಕೆಂಪುಗಲ್ಲು ಮತ್ತು ಹೊಯ್ಗೆ ವ್ಯಾಪಾರ ಮಾಡಿದರೆ ಸರ್ಕಾರಕ್ಕೆ ಇದರಿಂದ ತುಂಬ ನಷ್ಟವಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಾವು ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡುವುದೇನೆಂದರೆ ಈ ಒಂದು ಕೆಂಪುಗಲ್ಲು ಮತ್ತು ಹೊಯ್ಗೆಯ ಒಂದು ನೀತಿಯನ್ನು ಸರಳೀಕರಣಗೊಳಿಸಿ ಆದಷ್ಟು ಕಡಿಮೆ ದರ ಮಟ್ಟದಲ್ಲಿ ನಮ್ಮ ಜನಗಳಿಗೆ ಸಿಗುವಂತೆ ಮಾಡಿ ಅದರ ರಾಜಧನವನ್ನು ಕಡಿಮೆ ಮಾಡಿ ಆ ಒಂದು ಪರವಾನಗಿಯ ಒಂದು ಸಮಯವನ್ನು 1 ವಾರದೊಳಗೆ ಅದನ್ನು ಕ್ಲಿಯರ್ ಮಾಡಿ ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು. ನಮ್ಮ ಕೂಲಿ ಕಾರ್ಮಿಕರು ಇತ್ತೀಚೆಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಹೋಟೆಲ್ ಉದ್ಯಮ ಆಗಿರ್ಬೋದು, ಬಟ್ಟೆ ಜವಳಿ ಸಿಮೆಂಟ್ ಪ್ರತಿಯೊಂದು ವ್ಯಾಪಾರ ಮಟ್ಟ ಬಸ್ ಆಗಿರ್ಬೋದು, ಯಾವುದೇ ವ್ಯವಹಾರದಲ್ಲಿ ಕೂಡ ಈ ಕಲ್ಲು ಮತ್ತು ಹೊಯ್ಗೆಯ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಎಲ್ಲ ಉದ್ಯಮಿಗಳು ಈಗ ನಷ್ಟವನ್ನು ಅನುಭವಿಸುವಂತಾಗಿದೆ. ಆದ್ದರಿಂದ ನಾವು ರಾಜ್ಯ ಸರ್ಕಾರದಲ್ಲಿ ಈ ಒಂದು ಕಲ್ಲು ಮತ್ತು ಹೊಯ್ಗೆಯನ್ನು ಸಕ್ರಮಗೊಳಿಸಿ ಅತ್ಯಂತ ಕಡಿಮೆ ರಾಜಧನದಲ್ಲಿ ನಮ್ಮ ಜನಗಳಿಗೆ ಸಿಗುವಂಥ ವ್ಯವಸ್ಥೆ ಮಾಡಬೇಕನ್ನುವ ದೃಷ್ಟಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ BJPಯ ವತಿಯಿಂದ ಪ್ರತಿ ಮಂಡಲದಲ್ಲಿ ಒಂದೊಂದು ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ಕಾರ್ಯವನ್ನು ಸೋಮವಾರ 10 ಗಂಟೆಗೆ ಆಯೋಜಿಸಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಪ್ರತಿಯೊಬ್ಬ ಕಟ್ಟಡದ ಕಾರ್ಮಿಕರಾಗಿರ್ಬೋದು ಅಥವಾ ಹೋಟೆಲ್ ಉದ್ಯಮಿಗಳಾಗಿರ್ಬೋದು, ಬಸ್ಸಿನ ಮಾಲಕರು, ಬಸ್ಸಿನ ನೌಕರರು ಅಥವಾ ಸಿಮೆಂಟ್ ಅಂಗಡಿಯ ಮಾಲಕರು ನೌಕರರು, ಹಾಗೆ ಗುತ್ತಿಗೆದಾರರ ಸಂಘ, ಅದೇ ರೀತಿ ನಮ್ಮ ಕೆಂಪುಗಲ್ಲು ಮಾಲೀಕರು ಹಾಗೂ ಕೆಂಪುಗಲ್ಲಿನ ನೌಕರರು, ಅದೇ ರೀತಿ ಲಾರಿ ಸಾಗಾಟದಾರರು, ಹೊಯ್ಗೆಯ ಧಕ್ಕೆಯವರು, ಹೊಯ್ಗೆಯ ಕೆಲಸದಾಳುಗಳು, ಅದೇ ರೀತಿ ಲಾರಿಯವರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ದಕ್ಷಿಣ ಕನ್ನಡದ ಕೂಲಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಬೇಕೆಂದು ತಮ್ಮಲ್ಲಿ
ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಸೋಮವಾರ ನಡೆಯುವಂತಹ ಈ ಒಂದು ಪ್ರತಿಭಟನೆಗೆ ತಾವು ಪತ್ರಕರ್ತರು ಕೂಡ ಇದನ್ನು ನಮ್ಮ ಪ್ರತಿಭಟನೆಯು ತೊಕ್ಕೊಟ್ಟಿನ ಫ್ಲೈಓವರ್ನ ಕೆಳಗಡೆ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿ ಯಶಸ್ವಿ ಆಗಬೇಕಿದ್ರೆ ಇದರ ಹಿಂದೆ ಪತ್ರಕರ್ತರ ನಮಗೆ ಸಹಾಯ ಬೇಕಾಗಿದೆ. ತಾವೆಲ್ಲರೂ ಈ ಒಂದು ಹೊಯ್ಗೆ ಮತ್ತು ಕಲ್ಲಿನ ಒಂದು ಪ್ರತಿಭಟನೆಯಲ್ಲಿ ಈ ವಿಷಯವನ್ನು ಎಲ್ಲರಿಗೂ ಒಂದು ಮುಟ್ಟುವಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳಬೇಕು ಅನ್ನುವ ಒಂದು ಮನವಿಯನ್ನು ಮಾಡುತ್ತಾ ನಾಡ್ದು ನಡೆಯುವಂತಹ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸೋಣ. ಎಲ್ಲರೂ ಬನ್ನಿ, ತಮ್ಮೆಲ್ಲರನ್ನು ಕರ್ಕೊಂಡು ಬನ್ನಿ. ಈ ರಾಜ್ಯ ಸರ್ಕಾರದ ಈ ಒಂದು ದುರಾಡಳಿತದ ಬಗ್ಗೆ ಎಲ್ಲರ ಇಡೀ ರಾಜ್ಯದ ಗಮನ ಸೆಳೆಯೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮರಳು ಮಾಫಿಯಾ ಅಂತ ಹೆಸರು ಬಂದದ್ದೇ ನಮ್ಮ ಸರ್ಕಾರದಿಂದ. ಸರ್ಕಾರವು ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಅದರಲ್ಲಿ ಮಾಡೋದ್ರಿಂದ ಜನಗಳಿಗೆ ಮರಳು ಬೇಕಾಗ್ತದೆ. ಅಲ್ಲಿ ಇಲ್ಲಿ ಏನಾದರೂ ಕದ್ದು ವ್ಯಾಪಾರ ಮಾಡುವಾಗ ತನ್ನಷ್ಟಕ್ಕೆ ತಾನಾಗಿ ಮರಳು ಮಾಫಿಯಾ, ಅದಕ್ಕೆ ಇನ್ನೂ ಕೂಡ ಬೇಡದ ವರ್ಡ್ ಉಂಟು, ನಾನು ಹೇಳುವುದಿಲ್ಲ. ಮರಳಿಗೆ ತುಂಬ ಬೇಡದ ವರ್ಡ್ ಉಂಟು. ಅಂದರೆ ಬೇರೆ ವ್ಯವಸ್ಥೆ ಇಲ್ಲ, ಜನಗಳಿಗೆ ಹೊಯ್ಗೆ ಬೇಕಾಗ್ತದೆ. ಜನಗಳಿಗೆ ಏನಾದರೂ ಸೂಕ್ತವಾದ ಅದಕ್ಕೆ ಒಂದು ಪರ್ಮಿಷನನ್ನು ಸರ್ಕಾರ ಕೊಡದೇ ಇದ್ದರೆ ಕೆಲಸ ಕಾರ್ಯಗಳು ಆಗ್ತಾಯಿದೆ. ಅದಕ್ಕಾಗಿ ಮರಳು ಮಾಫಿಯಾ ಅಂತಲೇ ಬಂದಿದೆ. ಅದನ್ನು ಸಕ್ರಮಗೊಳಿಸಿ ಆ ಮರಳು ಮಾಫಿಯಾ ಅನ್ನುವ ಹೆಸರನ್ನು ತೆಗೆಯಬೇಕಿದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ್ದು ದೊಡ್ಡ ಪಾತ್ರ ಉಂಟು. ರಾಜ್ಯ ಸರ್ಕಾರ ಆ ಮರಳು ಮಾಫಿಯಾ ಅನ್ನುವ ಹೆಸರನ್ನು ತೆಗೆದು ಮರಳುಗಾರಿಕೆ ಮಾಡುವವರಿಗೆ ಒಂದು ಯೋಗ್ಯವಾದ ಒಂದು ಹೆಸರನ್ನು ನೀಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಖಂಡಿತ ಮಾಡಬೇಕಾಗ್ತದೆ. ಅದೇ ರೀತಿ ಕೋರೆಗಳಿಗೆ ಬೀಳುವಂಥ ಕೋರೆಗಳಿಗೆ ನಿಜವಾಗಿಯೂ ಇತ್ತೀಚೆಗೆ ಎಲ್ಲಿ ಎಲ್ಲ ಕೋರೆ ಆಗಿದೆ ಅದನ್ನು ಮುಚ್ಚಿ ಸಮತಟ್ಟು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಕೂಡ ಅಂತಹ ಘಟನೆ ನಡೆದಿಲ್ಲ. ಅದರ ಬಗ್ಗೆ ನಂತರ ಕೋರೆಯನ್ನು ಮುಚ್ಚಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದ ನಂತರ ಎಲ್ಲ ಕೋರೆಗಳು ಅವರು ಕಲ್ಲು ತೆಗೆದ ನಂತರ ಅದನ್ನು ಸಮತಟ್ಟು ಮಾಡಿ ಅದರಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕೋರೆಗಳಲ್ಲಿ ಈಗ ತೆಂಗಿನ ಸಸಿ, ಅಡಿಕೆ ಮರ ಎಲ್ಲವನ್ನು ನೆಟ್ಟು ಎಲ್ಲಿ ಕೂಡ ನೀರು ನಿಲ್ಲುವ ಹಾಗೆ ವ್ಯವಸ್ಥೆ ಇಲ್ಲ. ಈಗ ಎಲ್ಲ ಸರಿಯಾಗಿ ಇದೆ. ಆದ್ದರಿಂದ ಅದು ಇತ್ತೀಚಿನ ದಿನಗಳಲ್ಲಿ ಅಂತಹ ಘಟನೆ ನಡೆಯುವುದು ಇಲ್ಲ ಎಲ್ಲಿ ಕೂಡ. ಮಂಗಳೂರು ಮಂಡಲದ ವತಿಯಿಂದ ಇಡೀ ಜಿಲ್ಲಾದ್ಯಂತ ಮರಳು ಮತ್ತು ಕಲ್ಲಿನ ತೊಂದರೆಯಿಂದ ಜನಸಾಮಾನ್ಯರು, ಕಾರ್ಮಿಕರು, ಗುತ್ತಿಗೆದಾರರು ಪಡುವಂಥ ಕಷ್ಟದ ಕುರಿತು ಮಂಗಳೂರು ಮಂಡಲದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ನಡೀತಿದೆ. ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟಂಥ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ ಲೋಕೋತ್ತೇವಲ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂಥ ಮೋಹನ್ರಾಜ್ ಕೆಆರ್ ಅವರಿಗೂ ಧನ್ಯವಾದಗಳು. ಅದೇ ರೀತಿ ಮಂಡಲದ ಕಾರ್ಯದರ್ಶಿಗಳು, ಈ ಪ್ರತಿಭಟನೆಯ ಸಂಚಾಲಕರಾದಂಥ ರಮೇಶ್ ಬೆತ್ತಳಿಕೆ ಅವರಿಗೂ ಧನ್ಯವಾದಗಳು. ಅದೇ ರೀತಿ ಮಂಡಲದ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ಈ ಪ್ರತಿಭಟನೆಯ ಶಾಸನಗಾರರಾದಂಥ ರವಿ ಅಪ್ಪಾಜಿಯವರು ಅವರಿಗೂ ಧನ್ಯವಾದಗಳು. ಅದೇ ರೀತಿ ನಮಗೆ ದೊಡ್ಡ ರೀತಿಯ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡುವ ದೃಷ್ಟಿಯಿಂದ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರು ಕೂಡ ಒಂದೇ ಮಾತಲ್ಲಿ ಧನ್ಯವಾದ ನೀಡುತ್ತಾ ಕಾರ್ಯಕ್ರಮವನ್ನು ಮುಕ್ತಗೊಳಿಸ್ತೇವೆ.